ಸರ್ಕಾರದಿಂದ ಮಂತ್ರಾಲಯಕ್ಕೆ ಜಮೀನು ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಜೋರಾಗಿದೆ. ಜೀವ ಬಿಡ್ತೇವೆ ಹೊರತು ಜಮೀನು ಕೊಡೋದಿಲ್ಲ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಬಿಚ್ಚಾಲಿ ಭೂಮಿಯಲ್ಲಿ ರಾಯರು ತಪಸ್ಸು ಮಾಡಿದ್ದಾರೆ. ಹಲವು ವರ್ಷಗಳಿಂದ ಇಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದೇವೆ, ನಾವು ಬದುಕನ್ನು ಕಟ್ಕೊಂಡಿದೆ, ಹೊಟ್ಟೆಪಾಡು ನಡೀತಾ ಇದೆ ನಮ್ಮದು. ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಲು ಬಿಡಲ್ಲ, ವ್ಯಾಪಾರಸ್ಥರು ಜಾಗ ಕೊಡುವುದಿಲ್ಲ ಅಂತಾರೆ. ಸರ್ಕಾರ ಜೀವದ ಜೊತೆ ಚೆಲ್ಲಾಟ ಆಡ್ತಿದೆ ಅಂತ ವ್ಯಾಪಾರಸ್ಥರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಅವ್ರು ಹೇಳ್ತಾರೆ ಯಜಮಾನ್ರ ಫಸ್ಟ್ ಹೇಳ್ರಿ ಅತ್ತಗ ಇವ್ರು ಕೆಲಸ ಮಾಡ್ರಿ, ಇವ್ರು ಎಲ್ಲ ಊರ ಸಪೋರ್ಟ್ ಅಲ್ಲ, ಇವ್ರು ಕೆಲಸ ಮಾಡ್ರ ಊರ ಸಪೋರ್ಟ್ ಎಲ್ಲ. ಹಾ ಹಾ ಯಾವ್ರಿಗೆ ಹೇಳಿರ? ನಿಂದೇನದ ಅಂಗಡಿ? ನಿಂದಿಲ್ಲ ಅಂಗಡಿ? ಹೌದಾ? ಹಾ, ಅಜ್ಜಿಗೆ ಹೇಳಿರ? ನೀವು ಹೇಳ್ತಿರಲ್ಲ ಈಗ ಅವ್ರು ಹೇಳ್ತಾರ ಯಜಮಾನ್ರ? ಹಾ, ಫಸ್ಟ್ ಹೇಳ್ರಿ ಅತ್ತಗ ಎಲ್ಲ ಅಂಗಡಿ ಇವ್ರು ಕೆಲಸ ಮಾಡ್ರಿ, ಇವ್ರು ಎಲ್ಲ ಊರ ಸಪೋರ್ಟ್ ಅಲ್ಲ, ಇವ್ರು ಕೆಲಸ ಮಾಡ್ರ ಮಾತಾಡಕ ಬರ್ತಿಲ್ಲ, ಮಗ ಬರ್ತಾನೆ. ಇಲ್ಲ, ಅವ್ರು ಬರಾಟೆ ನಾವು ಎಲ್ಲ ಕೆಲಸ ಮಾಡ್ಕೊಂಡಿದಾರ, ನಮ್ಗೆ ಅನುಕೂಲ ಆಗ್ತದೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಲ್ಲಪ್ಪ ಸಂಕೀರ್ಣ ಒಂದು ಗ್ರೌಂಡ್ ರಿಪೋರ್ಟ್ ನಡೆಸಿದ್ದಾರೆ, ನೋಡೋಣ. ರಾಜ್ಯ ಸರ್ಕಾರ ಏನು ರಾಘವೇಂದ್ರ ಸ್ವಾಮಿ ಅವರು 13 ವರ್ಷಗಳ ತಪಸ್ಸು ಮಾಡಿದಂತಹ ಭೂಮಿಯನ್ನು ಕೂಡ ಏನು ಮಂತ್ರಾಲಯಕ್ಕೆ, ಮೂಲಪೀಠ ಮಂತ್ರಾಲಯಕ್ಕೆ ಸೇರಿಸಲು ಏನು ಸರ್ಕಾರ ಹುನ್ನಾರ ನಡೆಸಿದೆ. ಏನು ಸರ್ಕಾರ ಹುನ್ನಾರ ನಡೆಸಿರೋ ಬೆನ್ನಲ್ಲೇ ಈ ಬಿಚ್ಚಾಲಿಯಲ್ಲಿ ಏನು ವ್ಯಾಪಾರ ವಹಿವಾಟು ನಡೆಸುವಂತ ವ್ಯಾಪಾರಸ್ಥರಿಗೆ ಭಾರಿ ಕಂಗಾಲ ಇದ್ರೆ ಅಂತ ಏನ್ ಹೇಳ್ಬೋದು. ಯಾಕಂದ್ರೆ ನಿತ್ಯ ವ್ಯಾಪಾರ ವಹಿವಾಟು ನಡೆಸುವ ಮೂಲಕ ಏನ್ ಜೀವನ ಮಾಡ್ತಿದ್ರು, ಒಂದ್ ವೇಳೆ ನಾವು ಈ ಅಂಗಡಿ ಮುಗ್ಗಟ್ಟುಗಳು ಹೋಗ್ಬಿಟ್ರೆ ಬೇರೆ ಆಂಧ್ರದವರೇ ಇಲ್ಲಿ ಎಲ್ಲವನ್ನ ಹಾಕ್ತಾರೆ. ಹಾಗಾಗಿ ನಮ್ಮ ಕುಟುಂಬ ನಿರ್ವಹಣೆ ಮಾಡೋಕ್ಕೂ ಸಾಕಷ್ಟು ಕಷ್ಟವಾಗ್ತಿದೆ ಅನ್ನುವುದು ಕೂಡ ಅವರ ಒಂದು ಆತಂಕಕ್ಕೆ ಕಾರಣವಾಗಿದೆ. ಏನ್ ರಾಜ್ಯ ಸರ್ಕಾರ ಏನು ವಿವಾದಾತ್ಮಕವಾಗಿ ಈ ನಡೆಯನ್ನು ಹೆಜ್ಜೆ ಇಟ್ಟಿದೆ. ಎಲ್ಲೋ ಒಂದು ಕಡೆ ಏನು ಕರ್ನಾಟಕದ ಭಕ್ತರೊಂದಿಗೆ ಅವಿನಾಭಾವ ಸಂಬಂಧ ಹೊಂದತಕ್ಕಂತ ಬಿಚ್ಚಾಲೆಯಲ್ಲಿ ಏನ್ ರಾಘವೇಂದ್ರ ಸ್ವಾಮಿಗಳವರು ತಪಸ್ಸು ಮಾಡಿರೋ, ಆ ತಪಸ್ಸು ಮಾಡಿದಂತ ಭೂಮಿಯಲ್ಲಿ ಅದನ್ನೇ ಕೂಡ ಆಂಧ್ರಕ್ಕೆ ಸೇರಿಸಲು ಮುಂದಾಗಿರುವ ನಿಜಕ್ಕೂ ಕೂಡ ಆತಂಕದ ಬೆಳವಣಿಗೆ ಎನ್ನುವುದು. ಆ ಆಂಧ್ರಕ್ಕೆ ಸೇರಿಸುವುದರಿಂದ ನಮ್ಮ ಅಂಗಡಿಗಳನ್ನೇ ಬಂದ್ ಮಾಡಿ ಏನು ಆಂಧ್ರ ಪ್ರದೇಶದಿಂದ ಅವರೇ ಅಂಗಡಿಗಳನ್ನ ಹಾಕ್ತಾರೆ. ಹೀಗಾಗಿ ನಮ್ಮ ಸಂಸಾರ ಬೀದಿ ಪಾಲಾಗ್ತದೆ ಅನ್ನೋದು ಕೂಡ ಇಲ್ಲಿನ ಅಂಗಡಿ ಮುಕ್ಕಟ್ಟೆ ನಡೆಸ್ತಿರುವ ಮಾಲೀಕರ ಆಗ್ರಹವಾಗಿದೆ. ಇಲ್ಲೊಬ್ಬರು ವ್ಯಾಪಾರ ವಹಿವಾಟು ಕಳೆದ ಹಲವು ವರ್ಷಗಳಿಂದ ವ್ಯಾಪಾರ ಮಾಡ್ತಿರುವಂತ ಮಳಿಗೆ ಮಾಲೀಕರಿದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಸರಿ, ಏನೀಗ ರಾಜ್ಯ ಸರ್ಕಾರ ಈ ಏನ್ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ ಭೂಮಿಯನ್ನು ಆಂಧ್ರಕ್ಕೆ ಸೇರಿಸಲು ಮುಂದಾಗಿದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್ ನಮಸ್ಕಾರ, ನಾವು ಬಸವರಾಜ್ ಅಂತೇಳಿ ಅಂಗಡಿ ಮಾಲಕರು. ಸರ್ ಸುಮಾರು ನಾವು ನಿನ್ನೆಯಿಂದ ನಾವು ಗಾಳಿ ಸುದ್ದಿ ಕೇಳ್ತಾ ಇದ್ದೀವಿ. ಸರ್ ಆಂಧ್ರದವರೇ ಬಂದು ಮಾಡ್ಬೇಕು ಸರ್, ಮಂತ್ರಾಲಯದವರು. ನಾವು ಬಿಚ್ಚಾಲಿಗಿದ್ದೀವಿ, ನಾವು ಇಲ್ಲೇ ಹುಟ್ಟಿದ್ವಿ ಸರ್, ಇಲ್ಲೇ ಬೆಳೆದಿವಿ. ನಾವೇನೋ ಬಡತನದಲ್ಲಿ ಅಂಗಡಿ ಹಾಕೊಂಡು ಬದುಕ್ತಾ ಇದೀವಿ ಸರ್. ಈ ತರ ಗಾಳಿ ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತೇಳಿ. ಸರ್ ಈ ತರ ಆದ್ರೆ ನಾವು ಹೆಂಗೆ ಸರ್ ಜೀವನ ಮಾಡೋದು? ನಾವು ಪ್ರತಿ ತಿಂಗಳು 4,000 3,000 ಬಿಲ್ಗಳು ಕಟ್ತೀವಿ ಸರ್. ನಾವು ಇಲ್ಲಿ ಅಂಗಡಿಗೆ ನಾವು ಲೈಸೆನ್ಸ್ ತೊಗೊಂಡಿವಿ, ಪಂಚಾಯತಿಂದ ಟ್ಯಾಕ್ಸಿ ಕಟ್ಟಿದ್ದೀವಿ. ಏನು ಸರ್ ಅಂಗಡಿಗಳಿಗೋಸ್ಕರ ನಾವು ಆಮೇಲೆ ಬಂದಂತ ಡ್ರೈವರ್ಗಳಿಗೆ ಫ್ರೀ ಆಗಿ ನೀರು ಕೊಡ್ತಾ ಇದೀವಿ. ಇಲ್ಲಿ ಎಲ್ಲಾ ತರ ನಾವು ಅಂಗಡಿಗಳು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಈ ತರ ಗಾಳಿ ಸುದ್ದಿ ಹಬ್ಬಿಸಿ ಮಾಡ್ತಾ ಇದಾರೆ. ನಾವೇನು ಇರ್ಬೇಕಲ್ಲ, ವಿಷಯ ತಗೊಂಡು ಸಾಯ್ಬೇಕ ಸರ್. ನಾವು ಹೇಳೋದು ರಾಜ್ಯ ಸರ್ಕಾರಕ್ಕೆ ಇಷ್ಟ ಸರ್ ನಮ್ಮ ಮನವಿ. ಇದು ವ್ಯಾಪಾರಸ್ಥರ ಒಬ್ಬರ ಏನೋ ತಮ್ಮ ಅನಿಸಿಕೆ ಆಗಿದೆ. ಯಾಕಂದ್ರೆ ನಾವ್ ಇರ್ಬೇಕಂತ ವಿಶೇಷ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ನಮ್ ಜೊತೆ ಮಾತಾಡ್ಬೇಕಾದ್ರೆ ಮತ್ತೊಬ್ಬರು ಏನ್ ಅಂಗಡಿಯ ಮಾಲೀಕರು, ಅವ್ರ ಜೊತೆ ಮಾತಾಡೋಣ. ಸರ್, ಈಗ ರಾಜ್ಯ ಸರ್ಕಾರ ಏನ್ ವಿವಾದಾತ್ಮಕವಾಗಿ ಹೆಜ್ಜೆ ಇಟ್ಟಿದೆ, ಅದರ ವಾಪಸ್ ಪಡಿಬೇಕಾ? ನಮಸ್ಕಾರ ಸರ್, ನಾನು ಪಂಪಣ್ಣ ನಾಯ್ಕ ಅಂತೇಳಿ, ಇದೇ ಗ್ರಾಮದವರು, ಇಲ್ಲೇ ಹುಟ್ಟಿ ಬೆಳೆದಂಥವ್ರು. ನಾವು ಈಗ ಅಂಗಡಿ ಮಾಡ್ಕೊಂಡಿದ್ವಿ, ಸಣ್ಣ ಪುಟ್ಟ ರೈತರು. ನಾವು ಅಂಗಡಿ ಹಾಕಿಂತ 1 ವರ್ಷ ಆಯಿತು. ಆದರೆ ಪಂಚಾಯತಿ ಪರ್ಮಿಷನ್ ಕೊಟ್ಟಿದೆ, ನಾವೇನು ಸುಮ್ಮನೆ ಗುಡಿಯಾಗಿ ಹಾಕಿಲ್ಲ. ಪಂಚಾಯತಿ ಪರ್ಮಿಷನ್ ಆದ ಗೌರ್ಮೆಂಟ್, ಇದು ಪಂಚಾಯತಿ ಗೌರ್ಮೆಂಟ್ ತಾನೇ, ಅದು ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟದಕ್ಕೆ ಮತ್ತೆ ಇವರು ಈ ಥರ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು? ಅವಾಗ ನಾವು ಸಣ್ಣ ಪುಟ್ಟ ರೈತರು, ಕೂಲಿ ಕಾರ್ಮಿಕರು, ನಾವು ಕೂಲಿ ದುಡ್ಕೊಂಡು ತಿನ್ನೋರು. ಈ ಥರ ಮಾಡಿದ್ರೆ ನಾವೆಲ್ಲಿಗೆ ಹೋಗೋಣ?
ಮುಂದಿನ ಸಂಸಾರ ಹೆಂಗ ನಾವು ಅಡೆತಡೆ ಆಗುತ್ತೆ. ಹೊಸಲಾಗಿದೆ ನಿಂತಕೊಂಡು ನಮ್ಮ ಇದ್ದವರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತೀನಿ ಸರ್. ಅದೇ ಏನ್ ರಾಘವೇಂದ್ರ ಸ್ವಾಮಿಗಳವರ ಜಪದ ಕಟ್ಟೆಯಲ್ಲಿ ಏನು ಅವಿನಾಭಾವ ಸಂಬಂಧ ಇದೆ, ಯಾವುದೇ ಕಾರಣಕ್ಕೆ ಇದು ಆಂಧ್ರಕ್ಕೆ ಸೇರಿಸಬಾರದು ಎನ್ನುವುದು ಕೂಡ ಇಲ್ಲಿ ವ್ಯಾಪಾರ ವಹಿವಾಟು ನಡೆಸುವಂತ ಎಲ್ಲರ ಒಕ್ಕರಲಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಅಂಗಡಿಗಳಿದಾವೆ. ಯಾಕಂದ್ರೆ ಈ ಅಂಗಡಿಗೆ ಮುಂಗಟ್ಟುಗಳೆಂದರೆ ಅವರ ನಿತ್ಯ ಜೀವನ ನಡೀತದೆ. ಎಲ್ಲ ಒಂದ್ ಕಡೆ ಅವರ ಜೀವನಕ್ಕೆ ಕಂಟಕ ಬಂದಿದೆ ಅನ್ನೋ ಹೇಳ್ತಾರೆ. ರಾಜ್ಯ ಸರ್ಕಾರ ಯಾವ ರೀತಿಯ ನಿರ್ಧಾರ ಕೈಗೊಳ್ಳುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಮಲ್ಲಪ್ಪ ಸಂಕೀನ್, TV5 ರಾಯಚೂರು.